ಈ ಪ್ರೊಟೆಸ್ಟಲ್ಲಿ ಯಾವನಿಗೆ ಹೊಡ್ತಾ ಬಿದ್ದರು, ಯಾವನ್ ಸತ್ತೋದ್ರು, ಯಾವನ್ ತಲೆ ಬೋಲ್ಡಿ ಆದರೂ ಏನಾದರೂ ಆಗಲಿ, ಈ ಹೊಸ ಸಚಿವರು, ಶಿಕ್ಷಣದ ಹೊಸ ಸಚಿವರು ಬರಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ ಇವನೆಲ್ಲ ಹೊಸವನ್ ಬಂದುಬಿಟ್ರೆ ಬೇರೆ ಬೇರೆ ಫಿನಾನ್ಸ್ ಮಿನಿಸ್ಟ್ರಿ ಇವಾಗ ಅವ್ರು ಸಿಗಾಕೊಂಡ್ಬಿಡ್ತಾರೆ. ಅವ್ರ ಬಜೆಟ್ ಚೇಂಜ್ ಆಯಿತು, ಅದು ಚೇಂಜ್ ಆಯಿತು, ಅವ್ರ ಅಕೌಂಟ್ಸ್ ಎಲ್ಲ ಓಪನ್ ಮಾಡಿಸ್ತಾರೆ. ಆಮೇಲೆ ಇವಾಗ ಬೇರೆ ಮಿನಿಸ್ಟ್ರಿ, ಪೆಟ್ರೋಲಿಯಂ ಮಿನಿಸ್ಟರ್ ಇರ್ತಾನೆ, ಆಮೇಲೆ ಎನ್ವೈರ್ಮೆಂಟ್ ಡೆವಲಪ್ಮೆಂಟ್ ಮಿನಿಸ್ಟರ್ ಇರ್ತಾನೆ. ಈ ನನ್ನ ಮಕ್ಕಳದೆಲ್ಲ ಬಂಡವಾಳ ಹೊರಡೆ ಬಂದುಬಿಡುತ್ತೆ. ಒಬ್ಬನು ಏನಾರ 10 ಜನರಲ್ಲಿ ಒಬ್ಬನೇ ಏನಾರ ನ್ಯಾಯವಾಗಿ ನೀತಿಯಾಗಿ ಏನಾರ ಬಂದುಬಿಟ್ರೆ ನನ್ನ ಮಕ್ಳಿಗೆ ಕಾಲನೇ ಇಲ್ಲ. ಯಾಕಂದರೆ ಅವ್ನು ಬಂದುಬಿಟ್ರೆ ಬೇರೆಯವ್ರ ರೆಕಾರ್ಡ್ ತೆಗಿತಾನೆ. ಅದಕ್ಕೆ CJP ಮಾಡೋ ಪ್ರೊಟೆಸ್ಟ್ ಅವರಿಗೆ ಅದಕ್ಕೊಂದು ಅರ್ಥನೇ ಇಲ್ಲ. ಯಾರಿಗೆ ಈ ಮಿನಿಸ್ಟ್ರ್ಗಳಿಗೆ ಯಾರಿಗೂ ಕೂಡ ಅರ್ಥನೇ ಇಲ್ಲ, ಅವ್ರಿಗೂ ಅರ್ಥ ಆಗಲ್ಲ. ಇನ್ ಕೇಸ್ ಅರ್ಥ ಆದರೂ ಇವ್ರು ರಿಸಿಗ್ನೇಷನ್ ಮಾಡಲ್ಲ. ಯಾಕೆ ಮಾಡಲ್ಲ ಅಂದರೆ ಇದಕ್ಕೆ, ಒಬ್ಬನು ಹೊಸ ಆಗಿ ಒಬ್ಬನು ಬಂದುಬಿಟ್ಟು ಏನಾರ ಒಳ್ಳೇದು ಮಾಡೋಣ ಅಂತ ಅಂದ್ಕೊಂಡ್ರೆ ಅವನ್ನ ಒಂದು ನೇತಾಗಿಬಿಡ್ತಾರೆ, ಹಂಗೆ ಮುಚ್ಚಾಗಿಬಿಡ್ತಾರೆ. ಇದು ನಮ್ಮ ಇಂಡಿಯಾದಲ್ಲಿ ನಡೀತಾ ಇರೋದು. ಅವನು ಬದುಕಿರೋವರೆಗೂ ದುಡ್ಡು ಸಂಪಾದನೆ ಮಾಡಬೇಕು, ಒಬ್ಬನ ಬದುಕಲಿಕ್ಕೆ 4 ಜನನ ಸಾಯಿಸೋದೇ ಇಂಡಿಯಾ.